A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಯಾವುದೇ ಸರ್ಕಾರಿ ಕಚೇರಿಯ ಅಧಿಕಾರಿಗಳು ಮಾಡುವ ಕೆಲಸ ಮಾಡದೇ ಇದ್ದ ಸಮಯ ಹಾಗೂ ಕೆಲಸ ಮಾಡಿಕೊಡಲು ಗಿಂಬಲ್ ಅಂದ್ರೆ ಲಂಚ ಕೇಳಿದ ಬಳಿಕ ಅದಕ್ಕಾಗಿ ಸರ್ಕಾರವು ಲೋಕಾಯುಕ್ತ ಅಂಗ ನೇಮಕ ಮಾಡಿದ್ದು ಈ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಹಾಗೂ ಲಂಚಕೋರರಿಗೆ ಸಿಂಹ ಸ್ವಪ್ನಗಳಾದ ಶ್ರೀಯುತ ಆನಂದ ಟಿಕ್ಕಣ್ಣವರು ಲೋಕಾಯುಕ್ತ ಸಿಪಿಐ ಸಾಹೇಬರು ಈ ಒಂದು ಶಿಕ್ಷಣ ಇಲಾಖೆ ಡಿಡಿಪಿಐ ಕಚೇರಿಗೆ ದಿಢೀರ್ನೆ ಭೇಟಿ ನೀಡಿ ಗರ್ಜಿಸಿದ್ದಾರೆ. ಸೇವಾ ನಿವೃತ್ತಿ ಹೊಂದಿರುವ ವ್ಯಕ್ತಿಗಳ ಪಿಂಚಣಿಗಳ ಕಾರ್ಯ ವಿಳಂಬ ನಡೆಸಿದ ವೇಳೆ ಲೋಕಾಯುಕ್ತ ಸಿಪಿಐ ಸಾಹೇಬರ ತಂಡ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಸರ್ಕಾರದ ಕೆಲಸ ವಿಳಂಬ ಆಗುವ ಮೂಲ ಕಾರಣ ತಿಳಿದುಕೊಂಡು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಲೋಪದೋಷಗಳಲ್ಲಿ ಭಾಗಿಯಾಗಿರುವುದನ್ನು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಕ್ರಮವನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ. ಮಾನ್ಯ ಲೋಕಾಯುಕ್ತ ಎಸ್ಪಿ ಮಲ್ಲೇಶಿ ಸಾಹೇಬರ ನೇತೃತ್ವದಲ್ಲಿ ತಂಡವನ್ನು ರಚಿಸಿ ಶ್ರೀಯುತ ಆನಂದ ಠಕ್ಕಣ್ಣವರ ಸಾಹೇಬರು ಹಾಗೂ ಸಿಬ್ಬಂದಿ ವರ್ಗದವರು ನೊಂದು ಬಂದ ಜನರ ಬಾಳಿನ ಆಶಾಕಿರಣವಾಗಿದ್ದಾರೆ ಮತ್ತು ಆನಂದ ಸಿಪಿಐ ಸಾಹೇಬರು ಲೋಕಾಯುಕ್ತ ಇಲಾಖೆಗೆ ಬಂದ ಮೇಲೆ ಇಲಾಖೆಗೆ ಹಿರಿಮೆ ಹೆಚ್ಚಾಗಿದೆ. ಇದೊಂದು ಯಾರು ಒಂದೇ ಪೇಜ್ ಇದು 2 ಪೇಜ್ ಆಯ್ತು ಸರ್ ಕಡೆ ಎಲ್ಲ 3 ಅರ್ಜಿಗಳು 3 ಅರ್ಜಿ ಏನಾಗಿತ್ತಪ್ಪ ಅಂದ್ರೆ ನದಾಪುರ 4 ತಿಂಗಳಾಗ ರಿಟೈರ್ಡ್ ಆಗ್ಯಾರ. ಅವರು ಪೆನ್ಷನ್ ಸೆಟ್ಲ್ ಆಗಿಲ್ಲ. ಅವರು ಹೆಸರನ್ನು ಕೊಡ್ತಾ ಇಲ್ಲ. ಮಂಜೂರಾತಿ ಮಾಡೋದು ಅದನ್ನ ಬರೀ ತಗೋದೇ ಕೊಡ್ತಾರೆ ಗಿಡಿಪುರಲ್ಲ ಅದು 2 ಸಾವಿರ ಕೊಟ್ಟಿದ್ರು ಸರ್. 3 ಸಾವಿರ ಕೊಟ್ಟಿದ್ರು. ಅವ್ರಿಗೆ ನೋಡಾಗಿ ಹೋಗ್ಯ ಸರಿಗೆ 1 ಸಾವಿರ ಗಿಡಿಪುರ ಕೈ ಕೊಟ್ಟಿದ್ರು. ಮೀಟಿಂಗ್ ಹೋಗಿದ್ದೆ ಮತ್ತೆ ರಿಪೋರ್ಟ್ ಮಾಡ್ಸೋಕೆ ಹಾಂ ರಿಪೋರ್ಟ್ ಮಾಡ್ಸೋಕೆ ಏನು ಸರ್ 10 ವರ್ಷ ಇಂಪ್ಲಿಮೆಂಟ್ ಸರ್. ಅದು ಗಿಡಿಪುರ ಸಾಹೇಬ್ ಬೇಕಾದ್ರೆ ಸಾಹೇಬ್ ಬಳಿ ಕೊಟ್ಟಿದ್ದಾರೆ. ಅದು ಆಗೈತೆ ಅಷ್ಟೇ ಆಗೈತೆ ಆಗೈತೆ ಆಯ್ತು 100% ನಾವು ಮಾಡೋದು ಸರ್. FDC ಪ್ರಾಧಿಕಾರ ಬರೀ ಒಂದು ಪಾರೋಡಿ ಸರ್. ಇಲ್ಲಿ ಪಾರೋಡ್ ಮಾಡಿದ್ದೀರಿ. ಪಾರೋಡ್ ತೆಗೆದು ಸರ್ ಪ್ರೈಸಿಗೆ ಅಕೌಂಟ್ ಸೆಕ್ಷನ್ದಾಗ ಇದೆ ಸರ್. ಜೆಡಿಪಿ ಸಾಹೇಬ್ ಕೈ ಕೊಟ್ಟಿದ್ದು ಬರೀ ಅವ್ರು ಎಕ್ಸ್ಟ್ರಾ ಪ್ರತಿಯೊಂದು ನಮ್ಮಲ್ಲಿ ಅವರು ಗಿಡಿಪರ್ ಅವ್ರು ಗಿಡಿಪರ್ ಸರ್. ಈ 2 ಗಿಡಿಪರ್ ಏನಂದ್ರೆ ಅವ್ರು ಇಟ್ಕೋತಾನೆ ಸರ್. ಇದು ಪ್ರೈವೇಟ್ ಸರ್ಟಿಫಿಕೇಟ್ ಅಂದ್ರೆ ಅಗತ್ಯ ಸದಸ್ಯರು ಯಾರ್ಯಾರು ಬರ್ತಾರೆ ನೀವು ತರಿಸೋಕೆ ನಾವು ತರಿಸಿ ಅವ್ರ ಕೆಲಸ ಮಾಡಿ ಕೊಡ್ಬೇಕಲ್ಲ ಅವನೇ
ಮತ್ತೆ ಸೆಟಲ್ಮೆಂಟ್ ಎಷ್ಟು ದಿವಸ ಆಯ್ತು ಅರ್ಜಿ ಕೊಟ್ಟು? 6 ತಿಂಗಳು ಅಲ್ಲ ಅವರು ರಿಟೈರ್ಡ್ ಆಗ್ತದೆ, ಅದು ಆಡಳಿತ ವಿಷಯ. ಮತ್ತು ಈ ಶಿಕ್ಷಕ ಯಾಕೆ ಹೊರೆ ಆಗ್ಬೇಕು? ಇದೆಲ್ಲ ಅರ್ಜಿ ಇರ್ತದ? ಇಲ್ಲ ಇಟ್ಕೊಂಡ್ಲಾಕ ವಿಳಂಬ ಮಾಡಕ್ಕೆ ಸಾಹೇಬ್ ಸಂಸ್ಥೆದವ್ರು ಅವ್ರಲ್ಲೇನೋ ತಕರಾರಿ ನಾವು ಕೊಡ್ಬೇಕು ಸಲ್ಲಿಸ್ಬೇಕಲ್ಲ ಸರ್. ಅದ್ರ ಬಗ್ಗೆ ಕ್ಲಿಯರ್ ಮಾಡೋಣ. ನೀವು ಸಾಹೇಬ್ರು ಮಾತಾಡ್ತಾರೆ ನೋಡ್ರಿ, ಅದು ಏನು ಬರಿ ಅಂತಾರ ಬರೆದು ನಾವು ಬರೀ ನೀವು ಆಯ್ತು, ಆ ಫೈಲ್ ಇಟ್ಟುವರೆಗೆ ಬಿವರಿಗೆ ಬರೀತೀವಿ. ಡಿಸಿ ಆಫೀಸ್ ಮುಂದೆ ಇಡೀ ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.